ಭಾರತದಲ್ಲಿ ಗಣೇಶ ಚತುರ್ಥಿಯನ್ನು ಪ್ರತಿ ರಾಜ್ಯದಲ್ಲೂ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಜನರು ಗಣೇಶನಿಗೆ ಪೊಂಗಲ್ ಮತ್ತು ಪಾಯಸವನ್ನು ಅರ್ಪಿಸುತ್ತಾರೆ. ವಿಸರ್ಜನ ನಂತರ ಅವರು ವಿಗ್ರಹದ ಮಣ್ಣನ್ನು ಮತ್ತೆ ಹೊಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಕರ್ನಾಟಕದಲ್ಲಿ ಇದನ್ನು ವಿನಾಯಕ ಚತುರ್ಥಿಯ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ಇಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನು ಬಳಸಲಾಗಿದೆ ಮತ್ತು ಕನ್ನಡಿಗರು ಸಾಂಪ್ರದಾಯಿಕ ಭಜನೆಗಳನ್ನು ಹಾಡುತ್ತಾರೆ ಮತ್ತು ಬಪ್ಪನನ್ನು ಸಂತೋಷಪಡಿಸುತ್ತಾರೆ. ಕೇರಳದಲ್ಲಿ ಇದನ್ನು ಲಂಬೋದರ ಪೂಜೆಯ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಮತ್ತು ಈ ಪೂಜೆಯ ಸಮಯದಲ್ಲಿ ಗಣೇಶನನ್ನು ಕಥಕ್ಕಳಿ ನೃತ್ಯ ಮತ್ತು ಸಂಗೀತದೊಂದಿಗೆ ಸ್ವಾಗತಿಸಲಾಗುತ್ತದೆ. ಗೋವಾದಲ್ಲಿ ಗಣೇಶ ಚತುರ್ಥಿಯನ್ನು ಚೋಟ್ ಎಂದು ಆಚರಿಸಲಾಗುತ್ತದೆ. ಇಲ್ಲಿ ಗಣೇಶನ ಜೊತೆಗೆ ಗೌರಿ ಮತ್ತು ಮಹಾದೇವನನ್ನು ಪೂಜಿಸಲಾಗುತ್ತದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇದನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹೈದರಾಬಾದ್ನಲ್ಲಿ ಕೆರತಾಬಾದ್ನಲ್ಲಿ ಗಣೇಶನ ವಿಶೇಷ ದರ್ಶನವಿರುತ್ತದೆ. ರಾಜಸ್ಥಾನದಲ್ಲಿ ಮೋತಿದುಂಗರಿ ಗಣೇಶ ಮಂದಿರದಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರವಿದೆ. ಇದರಲ್ಲಿ ಜನರು ಗೇವರ್ ಮತ್ತು ಚುರ್ಮಾವನ್ನು ಅರ್ಪಿಸುತ್ತಾರೆ. ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಇದನ್ನು ಗಣೇಶ ಪೂಜೆಯ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ಇದರಲ್ಲಿ ರೋಷೋಗೊಲ್ಲ ಮತ್ತು ಸೌಂದೇಶ್ ಮುಂತಾದ ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ. ಗುಜರಾತ್ನಲ್ಲಿ ಗಣೇಶ್ಗೆ ದೂದ್ ಪಾಕ್ ಮತ್ತು ಶ್ರೀಖಂಡ್ ಅರ್ಪಿಸಲಾಗುತ್ತದೆ. ಪಂದಳಗಳಲ್ಲಿ ಗರ್ಭ ಮತ್ತು ಭಜನೆ ಇರುತ್ತದೆ. ಇದು ಸ್ಥಳೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಅಂತಿಮವಾಗಿ ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ದೊಡ್ಡ ಹಬ್ಬವಾಗಿದೆ. ಮೋದಕ ಮತ್ತು ಪುರಂಪೋಲಿಯನ್ನು ಬಪ್ಪಕ್ಕೆ ಅರ್ಪಿಸುತ್ತಾರೆ. ಮುಂಬೈನ ಲಾಲ್ ಬಾಗ್ಚಾ ರಾಜ ಮತ್ತು ಸಿದ್ದಿ ವಿನಾಯಕ ಮಂದಿರದಲ್ಲಿ ಜನರು ಸೇರುತ್ತಾರೆ.